ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕುಮಟಾಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. ತಮ್ಮನ ಮಗನ ಬರ್ತ್ಡೇ ಇದೆ, ಹಾಗಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 1 ಗಂಟೆ ಆಗಿದೆ. ಸ್ವಲ್ಪ ಊಟ ಎಲ್ಲ ಮಾಡಿ ಹೊರಟಿದ್ದೀವಿ. ಕಾಶ್ವಿ ನೋಡಿ ಏನು ಕಿತಾಪತಿ ಮಾಡ್ತಾ ಇದ್ದಾಳೆ. ಕಾಶ್ವಿ ಎಂತ ಮಾಡ್ತಿದ್ಯಾ ಮಗ? ನೆಕ್ಸ್ಟು ಇವಾಗ ಅಮ್ಮನ ಮನೆಗೆ ಬಂದು ರೀಚ್ ಆಗಿದ್ದೀವಿ. ನಾನು ಬೇರೆ ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ರೀಚ್ ಆಗಿದ್ದು ಬಂದಿದ್ದು ಅದು ಯಾವುದು ಕೂಡ. ಯಾಕಂದರೆ ಈ ವರ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಕೆ ಇದೆಯಲ್ವಾ, ಸೊ ಬಂದ ತಕ್ಷಣ ಕರಾವಳಿಲಂತೂ ಇನ್ನೂ ಸೆಕೆ ಇರುತ್ತೆ. ಸಖತ್ ಸೆಕೆ ಆಯಿತು, ಹಾಗಾಗಿ ವಿಡಿಯೋನ ಕ್ಲೋಸ್ ಮಾಡಿ ಮತ್ತು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದಿದ್ದು. ಹಾಗೆಯೇ ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ತಮ್ಮನ ಮಗನ ಬರ್ತ್ಡೇಯನ್ನು ಮಾಡ್ತಾ ಇರೋದು. ಇಲ್ಲಿ ಎಲ್ಲರೂ ಸೇರಿ, ಅಂದರೆ ಡೆಕೋರೇಷನ್ ಮಾಡಿರಲಿಲ್ಲ, ಹಾಗಾಗಿ ಎಲ್ಲರೂ ಸೇರಿ ಡೆಕೋರೇಷನನ್ನು ಮಾಡ್ತಾ ಇರೋದು. ಇದು ಈ ಥರ ಬಲೂನೆಲ್ಲ ಜಾಸ್ತಿ ಊದಿಟ್ಟಿದ್ದೀವಿ. ನೆಕ್ಸ್ಟು ಈ ಥರ ನಿಮಗೆ ನೋಡ್ತಿರ್ಬೋದು, ಮೇಲೆ ಸ್ವಲ್ಪ ಸೂಪರ್ ಮ್ಯಾನ್ ಎಲ್ಲ ಹಾಕಿ ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಷನನ್ನು ಮಾಡಿದ್ದೀವಿ. ಕಾಶ್ವಿ ಬಲೂನ್ ಜೊತೆ ಆಟ ಆಡ್ತಾ ಇದ್ದಾರೆ. ನಮ್ಗೆ ಇವಾಗ ಹೇಗಂದರೆ ದೊಡ್ಡವರಾದಾಗ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಏನೋ ಒಂಥರ ಡಿಫ್ರೆಂಟ್ ಇರುತ್ತಲ್ವ. ಬಟ್ ಚಿಕ್ಕವರಿದ್ದಾಗ ಚಿಕ್ಕ ಮಕ್ಕಳಿಗೆ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದಂದರೆ ಎಷ್ಟು ಖುಷಿ ಆಗುತ್ತಲ್ವ. ಅದರಲ್ಲೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಮಕ್ಕಳಿಗಂತೂ ಇನ್ನೂ ಕ್ಯೂಟಾಗಿ ಅವರು ಏನೋ ಒಂಥರ ಆ್ಯಕ್ಷನ್ ಇರುತ್ತೆ. ಸೊ ತುಂಬ ಖುಷಿಯಾಗಿರುತ್ತೆ, ನಮಗೆ ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ ಚಿಕ್ಕ ಮಕ್ಕಳ ಬರ್ತ್ಡೇಯನ್ನು ಅಲ್ವಾ. ಹಾಗೆಯೇ ತುಂಬ ಆಡಂಬರವಾಗಿ ಬರ್ತ್ಡೇಯನ್ನು ಮಾಡಿ ದುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ಅದೇ ದುಡ್ಡನ್ನು ಅವರ ಎಜುಕೇಷನ್ಗಾಗಿರ್ಬೋದು ಅಥವಾ ನೆಕ್ಸ್ಟ್ ಫ್ಯೂಚರಲ್ಲಿ ಏನಕ್ಕಾದರೂ ಬೇಕಾಗಿರುತ್ತೆ. ಸೊ ಅದಕ್ಕೆ ಇಟ್ಟರೆ ಏನಾದರೂ ಯೂಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಎಷ್ಟೊಂದು ಸಲ ಥಿಂಕ್ ಮಾಡಿದ್ದೀವಿ. ಹಾಗೆಯೇ ತಮ್ಮನೂ ಕೂಡ ಅಷ್ಟೇ. ಸೊ ಜಾಸ್ತಿ ಆಡಂಬರ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಎಷ್ಟು ಸಿಂಪಲ್ ಆಗಿರುತ್ತೆ, ಹಾಗೆಯೇ ಎಷ್ಟು ಖುಷಿ ಆಗುತ್ತೆ ಮಕ್ಕಳಿಗೆ ಯಾವ ಥರ ಮಾಡಿದರೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಸೇರಿ ಈ ಥರ ಸಿಂಪಲ್ಲಾಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ತಮ್ಮನ ಮಗಂದು ಕೂಡ. ನೆಕ್ಸ್ಟು ಊಟಕ್ಕೆ ಏನೇನಿತ್ತಂತ ತೋರಿಸ್ತೀನಿ. ಇದೆಲ್ಲ ಹೋಟೆಲಿಂದ ತಂದಿದ್ದು. ಚಿಕನ್ ಗ್ರೀನ್ ಮಸಾಲ, ನೆಕ್ಸ್ಟ್ ಮಟನ್ ಗ್ರೀನ್ ಮಸಾಲ ಇತ್ತು. ಹಾಗೆಯೇ ಮನೆಯಲ್ಲೂ ಕೂಡ ಅಷ್ಟೇ ಸ್ವಲ್ಪ ಚಿಕನ್ ಮಸಾಲ ಮಾಡಿದರು, ಗ್ರೀನ್ ಮಸಾಲ ಮತ್ತು ವೈಟ್ ರೈಸ್. ಹಾಗೆಯೇ ಸ್ವೀಟ್ ಏನಾದರೂ ಮಾಡಬೇಕಲ್ವ, ಪಾಯಸವನ್ನು ಮಾಡಿದರು. ಸೊ ನನಗೆ ಅದರ ವಿಡಿಯೋ ತೊಗೊಳಕ್ಕಾಗಿಲ್ಲ, ಹಾಗಾಗಿ ಇದು ಆಮೇಲೆ ನೆಕ್ಸ್ಟ್ ನೆನಪಾಯಿತು, ಇದ್ರ ವಿಡಿಯೋನ ತೊಗೊಂಡಿದ್ದೀನಿ. ಇದಂತೂ ಸಖತ್ತಾಗಿತ್ತು. ಇದು ರೆಡ್ ಕಲರಲ್ಲಿ ಬರುತ್ತಲ್ಲ ಚಿಕನ್ ಗ್ರೇವಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಗ್ರೀನ್ ಮಸಾಲಾಗಿಂತ ಇದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಮನೆಯಲ್ಲಿ ಕೆಲವೊಬ್ಬರು ಚಿಕನ್ ತಿನ್ನಲ್ಲ, ಹಾಗೆಯೇ ಕೆಲವೊಬ್ಬರು ಮಟನ್ ತಿನ್ನಲ್ಲ, ಅದಕ್ಕೆ ಎರಡನ್ನೂ ತರಿಸಿದ್ವಿ. ತಮ್ಮನ ಮಗನ ಬರ್ತ್ಡೇಗೆ ಸುಮಾರು ಗಿಫ್ಟ್ಸ್ಗಳೆಲ್ಲ ಬಂದಿತ್ತು. ಯಾವ್ಯಾವುದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿರೋದು, ರಿಮೋಟ್ ಇರೋದೆಲ್ಲ. ಸೊ ಫಸ್ಟ್ ಒಂದು ದೊಡ್ಡದಾದ ಜೀಪನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಕುತ್ಕೊಂಡು ಆಟ ಆಡ್ಬೋದು. ಇಬ್ಬರು ಮಕ್ಕಳು, ಚಿಕ್ಕ ಮಕ್ಕಳು ಕುತ್ಕೊಂಡು ಆಟ ಆಡ್ಬೋದು. ಸೊ ಅದನ್ನು ಫಸ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದು ನೋಡಿ, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಇರೋದು ತುಂಬ ಚೆನ್ನಾಗಿದೆ. ಈ ಥರ ಗಾಡಿಯನ್ನು ತುಂಬ ಮಾಲ್ಗಳಲ್ಲೆಲ್ಲ ಇಟ್ಟಿರ್ತಾರೆ, ನೀವು ನೋಡಿರ್ಬೋದು. ನಾವು ಹುಬ್ಳಿಗೆ ಹೋದಾಗಲೂ ಕೂಡ ಅಲ್ಲಿ ಕಾಶ್ವಿಗೆಲ್ಲ ಆಟ ಆಡಿಸಿದ್ವಿ. ಹಾಗೆಯೇ ಇದಕ್ಕೆ ರಿಮೋಟ್ ಕೂಡ ಇದೆ, ರಿಮೋಟ್ ಕಂಟ್ರೋಲಿಂದನೂ ಕೂಡ ಆಟ ಆಡಿಸ್ಬೋದು. ಇಲ್ಲಾಂದರೆ ಮಕ್ಕಳೇ ಕೂತ್ಕೊಂಡು ಇದರಲ್ಲಿ ಆಟ ಕೂಡ ಆಡ್ಬೋದು. ರಿವರ್ಸ್ ಸೂಪರ್. ಇದು ನೋಡಿ ತುಂಬ ಚೆನ್ನಾಗಿದೆ ಇದು. ಸೊ ರಿಮೋಟಲ್ಲಿ ಓಡಿಸೋದು, ಬ್ಲೂ ಕಲರಲ್ಲಿ ಇದೆ. ನಾನು ಯಾವ ಥರ ರೊಟೇಟ್ ಆಗುತ್ತೆ ಅಂತ ತೋರಿಸ್ತೀನಿ. ಅದಕ್ಕೆ ಒಂದು ರಿಮೋಟ್ ಬಂದಿದೆ. ಸೊ ಈ ಥರ ಇದೆ ನೋಡಿ, ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ, 2 ಸೀಟ್ ಕೂಡ ಇದೆ. ಆ ಥರ ತೋರಿಸ್ತೀನಿ. ಆಮೇಲೆ ಆಫ್ ಮಾಡೋದು ಈ ಥರ ಮಾಡೋದು. ಕಾಸು ಅದು ಮಗ. ನೆಕ್ಸ್ಟು ಇದು ಒಂದು, ಇದು ಈ ಥರ ಇದೆ. ಇಲ್ಲಿಂದ ಸ್ಟಾರ್ಟ್ ಬಟನ್ ಇದೆ. ಇದನ್ನು ಇಟ್ಬಿಟ್ಟು ಈ ಥರ ಇದು ಮಾಡಿಬಿಟ್ಟು ಆಟ ಆಡೋದು. ಹ್ಯಾಂಗ್ ಒಂದು ನೋಡೋಣ. ಇದು ಸೊ ಈ ಥರ ಕವರ್ಗಳು, ಇದರಲ್ಲಿ ಕ್ಯಾಶು, ಇದು ಶರ್ಟು ಚಡ್ಡಿ ಡೈಲಿ ವೇರ್ ಮಾಡುವಂಥದ್ದು ಈ ಥರ. ನೆಕ್ಸ್ಟ್ ಇದು ನೋಡಿ, ಕಲರ್ ಚೆನ್ನಾಗಿದೆ. ಈ ಥರ ಟೀ ಶರ್ಟು ಮತ್ತು ಹೀಗೆ ಈ ತಮ್ಮನ ಮಗನ ಗಾಡಿ ಇವಾಗ ಇದೊಂದು ಆ್ಯಡ್ ಆಗಿದೆ. ಹಾಗೆಯೇ ತೋರಿಸ್ತಾ ಹೋಗ್ತೀನಿ ನೋಡಿ, ಎಷ್ಟೊಂದು ಗಾಡಿ ಇದೆ.
ಇದು ಒಂದಿದೆ ಅವನ ಹತ್ರ ಆಟ ಆಡೋಕ್ಕೆ. ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲೊಂದಿಟ್ಟಿದ್ದಾರೆ, ನೆಕ್ಸ್ಟು ಇಲ್ಲೊಂದಿಟ್ಟಿದ್ದಾರೆ, ನೆಕ್ಸ್ಟು ಇಲ್ಲೊಂದಿದೆ. ಹಾಗೆ ಅಲ್ಲಿ ನೋಡ್ತಿರ್ಬೋದು, ಅಲ್ಲಿದೆ, ಅಲ್ಲಿ ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು ನೋಡಿ, ಇಲ್ಲಿ ಇದೆ. ಒಂದು 100ರಿಂದ 150 JCB ಇದೆ ಅವನ ಹತ್ರ. ಅವನಿಗೆ JCB ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲರೂ JCBಯನ್ನು ತೊಗೊಂಬರ್ತಾರೆ. ಯಾವ್ಯಾವ ಥರ JCB ಇದೆಯಲ್ವಾ, ಸೊ ಎಲ್ಲ ಥರದ್ದು JCB ಅವನ ಹತ್ರ ಇದೆ. ಸೊ ಒಂದಿನ ತೋರಿಸ್ತೀನಿ ನಾನು ಯಾವ ಥರ JCB ಅವನ ಹತ್ರ ಇದೆ ಅಂತ ಅಂದ್ಬಿಟ್ಟು. ಬಾವಿ ಬಗ್ಗೆ ನೋಡ್ತಾ ಇದ್ದಾಳೆ ಕಾಶ್ವಿ, ಅವನು ನೋಡಿ ಎಲ್ಲ ಆಟ ಆಡ್ತಾ ಇದ್ದಾನೆ. ಇದು ಇವರಿಗೆ ಇದು ತುಂಬ ವೇಟ್ ಇದೆ, ಎತ್ತಕ್ಕಾಗಲ್ಲ, ಮತ್ತು ಕೀ ಹಾಕಿ ಇಟ್ಟಿದ್ದಾರೆ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಇವರು ಇಲ್ಲಿ ಬಾವಿ ಹತ್ರ ಬಂದು ನೋಡ್ತಾ ಇರ್ತಾರೆ ಮಕ್ಕಳು ಎಲ್ಲ. ಎಲ್ಲಿ ನೋಡಿದ್ರು ಅವನ ಆಟಿಕೆ ಸಾಮಾನ್ಯ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಇದಂತೂ ತುಂಬ ಹಳೆಯದಾಗಿದೆ, ಇದು ಹಳೆಯದು. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.